ಕೃಷ್ಣ ಶೆಟ್ಟರು ಬಹಳ ಮುತುವರ್ಜಿಯಿಂದ ಅವರು ಈ ಔಷಧದ ಆರೋಗ್ಯ ಕಾರ್ಯಕ್ರಮಕ್ಕೆ ಒಂದು ಭತ್ತದ ಹುಲ್ಲಿಂದ ಮಾಡಿರ್ತಕ್ಕಂಥ ಜ್ಯೂಸ್ ಆಗಲಿ ಅಥವಾ ಒಂದು ಗರಿಕೆ ಹುಲ್ಲಿಂದ ಮಾಡಿರ್ತಕ್ಕಂಥ ಜ್ಯೂಸ್ ಆಗಲಿ ಅದನ್ನು ತೊಗೊಂಡ್ರೆ ಏನೇನಾದಂಥ ಅನುಕೂಲಗಳನ್ನ ಬಹಳ ಬರ್ತಾ ಇದ್ದಾರೆ. ಅದರ ಆರೋಗ್ಯದ ಮಹತ್ವವನ್ನು ಅದೆಲ್ಲ ತಿಳ್ಕೊಂಡಿದ್ದೀವಿ. ಆದಷ್ಟು ಔಷಧ ಇದ್ದರೆ ಕಾಯಿಲೆ ವಾಸಿ ಮಾಡಿಕೊಳ್ಳೋದ್ರ ಬಗ್ಗೆ ತಾವು ತೋರಿಸ್ತಾರೆ ಕಳೆಗಳಿಗೆ ತುಂಬ ಅನಂತ ಧನ್ಯವಾದ. ಪ್ರಾತ್ಯಕ್ಷಿಕೆ ತೋರಿಸಿದ್ದಾಗಿದೆ. ಎಲ್ಲರೂ ಗರಿಕೆ ಜ್ಯೂಸನ್ನು ಕೊಡ್ತಿದ್ದೇವೆ. ಜೊತೆಗೆ ತಾವೆಲ್ಲರೂ ಗರಿಕೆ ಹುಲ್ಲನ್ನು ತೊಗೊಂಡೋಗಿದ್ದೀರಿ ಪುಟ್ಟ ಹೊರೆಗಳು ತಾವೆಲ್ಲರೂ ಭಾಳಷ್ಟು ಜನ ಅದನ್ನು ಉಪಯೋಗಿಸ್ತಾ ಬಂದಿದ್ರಿ ಇನ್ನೂ ಕೂಡ ಅಂತ ಅಂದ್ಕೊಂಡಿದ್ದೀನಿ. ಅದರ ಫಲಾನುಭವಿಗಳು ನಮ್ಗೆ ಏನು ಉಮಾದೇವಿಯರು, ಆಶಾ ಮತ್ತು ಸ್ವಾತಿ ಭಗಿನಿಯರೆಲ್ಲರೂ ಸಹ ಸುಶ್ರಾವ್ಯವಾಗಿ ಸಂಗೀತವನ್ನು ಹಾಡಿ ಎಲ್ಲರ ಮನರಂಜಿಸಿದ್ದಾರೆ. ಶ್ರೀರಾಮ ಅವರಿಗೆ ಹೆಚ್ಚಿನ ಆರೋಗ್ಯ ನೆಮ್ಮದಿ ಎಲ್ಲ ಕಳಿಸಲಿ ಅಂತ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತೀನಿ. ಶ್ರೀಯುತ ಚಿಕ್ಕಲಿಂಗಸ್ವಾಮಿಯವರು ನಮ್ಮ ಅಕಾಡೆಮಿ ಉಪಾಧ್ಯಕ್ಷರು ಒಂದೆರಡು ಮಾತುಗಳನ್ನ ಹಾಡ್ತಾರೆ. ಅಕಾಡೆಮಿ ಸುಮಾರು 3 ದಶಕಗಳಿಂದ ಸತತವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಮತ್ತು ಇದರಲ್ಲಿ ಎಲ್ಲ ಉಚಿತ ಸೇವೆ, ಯಾವುದೂ ಹಣ ಅಪೇಕ್ಷೆ ಮಾಡಲ್ಲ. ಸಂಸ್ಥಾಪಕರು ನಮ್ಮ ಕೃಷಿ ಶೆಟ್ಟರು ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ. ಭಾಳ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಸತತವಾಗಿ ಎಲ್ರಿಗೂ ಆರೋಗ್ಯ, ಅವ್ರ ಉದ್ದೇಶ ಏನು, ಎಲ್ರಿಗೂ ಆರೋಗ್ಯ ಮುಟ್ಟಬೇಕು, ಪ್ರತಿಯೊಬ್ಬರೂ ಆರೋಗ್ಯವಂತರಾಗಿರಬೇಕು ಅಂತ ಅವ್ರ ಕಾಳಜಿ. ಇದರಿಂದ ಮನೆಗೆಲ್ಲ ಹೋಗಿ ಕೆಲವು ಉಚಿತವಾಗಿ ಕೊಟ್ಟಿದ್ದಾರೆ. ಹೋಮಿಯೋಪತಿ ಮೆಡಿಷನ್ನು ಮತ್ತು ಆಯುರ್ವೇದಿಕ್ಕು ಮತ್ತು ನಮ್ಮ ಮಸಾಲೆ ಪದಾರ್ಥಗಳಲ್ಲಿ ಏನು ಔಷಧಿ ಗುಣಗಳಿದೆ ಅವನ್ನೆಲ್ಲನೂ ತಿಳಿಸಿದ್ದಾರೆ. ಹೀಗೆ ಎಲ್ಲರೂ ಸುಮಾರು ಜನ ಬೆಂಗಳೂರಿನಲ್ಲಿ ವಿಕಾಸ ಕಾರ್ಯಕ್ರಮ ಮಾಡಿದ್ದಾರೆ. ಅವರು ದೊಡ್ಡ ಪ್ರಶಂಸೆಗಳೆಲ್ಲ ಬಂದಿದೆ. ದೊಡ್ಡ ವೇದಿಕೆಗಳೆಲ್ಲ ಕಾರ್ಯಕ್ರಮ ಮಾಡಿದ್ದಾರೆ. ಸುಮಾರು ಊರುಗಳಲ್ಲೆಲ್ಲ ಹೋಗಿ ಇದು ಆಯುರ್ವೇದಿಕ್ ಬಗ್ಗೆ ಮತ್ತು ಹೋಮಿಯೋಪತಿ ಬಗ್ಗೆ ಜನಗಳಲ್ಲಿ ಹೇಗೆ ಆರೋಗ್ಯ ಕಾಪಾಡ್ಕೋಬೇಕು, ನಾವು ಔಷಧಿ ರಹಿತ ಚಿಕಿತ್ಸೆ ಮತ್ತು ನಾವು ಆರೋಗ್ಯವಂತರಾಗಿರಬೇಕಾದ್ರೆ ಏನು ನಾವು ವಹಿಸಬೇಕು, ಕ್ರಮಗಳು ತಗೋಬೇಕು, ಆಹಾರ ವಿಹಾರದ ಕ್ರಮ ಮತ್ತು ಮನಸ್ಸು ಯಾವ ಥರ ಸ್ಥಿಮಿತವಾಗಿ ಇಟ್ಕೋಬೇಕು ಅಂತ ಎಲ್ಲ ಅದ್ರ ಬಗ್ಗೆ ಎಲ್ಲ ತುಂಬ ಕಳಕಳಿಯಾಗಿ ಎಲ್ಲರೂ ತಿಳಿಸಿದ್ದಾರೆ. ಅವರಿಗೆ ದೇವರು ಒಳ್ಳೆ ಆಯುಸ್ಸು ಮತ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಎಲ್ಲರೂ ನಾನು ಕೇಳ್ತೀನಿ. ಮತ್ತು ಇವತ್ತುವರೆಗೆ ಒಬ್ಬರ ಹತ್ರ ದುಡ್ಡು ಹಣ ಅಪೇಕ್ಷೆ ಪಟ್ಟಿಲ್ಲ. ಇವರು ಸ್ವಂತ ತನ್ನ ಪೆನ್ಷನ್ ಹಣದಿಂದ ಎಲ್ರಿಗೂ ಆರೋಗ್ಯ ತಲುಪಲಿ ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದಾರೆ. ಅಕಸ್ಮಾತ್ ಯಾವುದಾದ್ರು ₹100 ಫೀಸ್ ಮಾಡ್ಬೋದು, ಮಾಡಿದ್ರು ಕೂಡ ಜನ ಬರ್ತಾರೆ ಅಂತ ನಮ್ಮ ಕಾನ್ಫಿಡೆನ್ಸ್ ನಮ್ಗೆ ಗೊತ್ತಾಗಬೇಕು. ಅವ್ರು ಹಾಜರಾತಿ ಬರ್ತಾರೆ ಅಂತ ಒಂದಕ್ಕೋಸ್ಕರ ಮಾತ್ರ ಮಾಡ್ತಾರೆ. ಆ ದುಡ್ಡನ್ನು ಕೂಡ ಗೋಶಾಲೆಗೆ ಮತ್ತು ರಾಮ ಮಂದಿರಕ್ಕಾಗಿ ವಿನಿಯೋಗಿಸ್ತಾರೆ ವಿನ ಕಿಕ್ಕೇರಿ ಹೆಲ್ತ್ ಕಾರ್ಡ್ಗೆ 1 ಪೈಸೆಯನ್ನು ಅವರು ತಗೊಳ್ಳಲ್ಲ. ಉಚಿತವಾಗಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಜನಗಳೆಷ್ಟೋ ಸಹಕರಿಸ್ತಾ ಇದ್ದಾರೆ. ತಾವೆಲ್ಲ ಅದಕ್ಕೆ ಪ್ರೋತ್ಸಾಹ ನೀಡಬೇಕಾಗಿ ನಾನು ಬೇಡ್ಕೊತೀನಿ. ಕಿಕ್ಕೇರಿ ಅಕಾಡೆಮಿ ಪರವಾಗಿ ಹಾಗೂ ಶ್ರೀರಾಮ ಸೇವಾ ಕುರಿಚಿಟ್ಟಿ ಶ್ರೀರಾಮ ಸೇವಾ ಸಂಘದ ಪರವಾಗಿ ಇಷ್ಟೊಂದೆಲ್ಲ ಏನು ನಾವು ಕಾರ್ಯಕ್ರಮ ಹಮ್ಮಿಕೊಳ್ತಿದ್ವಿ, ಅರ್ಧ ಹಣ ಈ ಎರಡರ ಪರವಾಗಿ ಗೋಕರ್ಣಕ್ಕೆ ಹೋಗುತ್ತೆ. ಈಗ ಅರ್ಧ ಹಣ ನಮ್ಮ ಅಕಾಡೆಮಿಯ ವತಿಯಿಂದ ₹1,500 ಸಂಗ್ರಹವಾದ ಹಣದಲ್ಲಿ ಅರ್ಧ ಹಣ ₹1,500 ಶ್ರೀಯುತ ರಾಮ್ ಶೆಟ್ಟರಿಗೆ ನಮ್ಮ ಚಿಕ್ಕಲಿಂಗಸ್ವಾಮಿಗಳು ಉಪಾಧ್ಯಕ್ಷರು ಕೊಡಬೇಕು ಅಂತ ಕೇಳ್ಕೊಳ್ತೀವಿ. ಇನ್ನೂ ಅರ್ಧ ಹಣ ₹1,500 ನಮ್ಮ ಕಿಕ್ಕೇರಿ ಅಕಾಡೆಮಿ ಮತ್ತು ಕುರಿಚಿಟ್ಟಿ ಶ್ರೀರಾಮ ಸೇವಾ ಸಂಘದ ವತಿಯಿಂದ ಅಂತ ಹೇಳಿ ಅವ್ರಿಗೆ ಒಂದು ಲೆಟರ್ ಬರೆದು ಅದರಲ್ಲಿ ಅವ್ರಿಗೆ ಕಳಿಸ್ಕೊಡ್ತೀವಿ. ಅವ್ರು ಗೂಗಲ್ ಪೇ ಮಾಡ್ತೀವಿ. ಅವಕಾಶ ಕೊಡ್ತಾ ಇದ್ದೀವಿ. ತಮಗೆಲ್ಲ ಮತ್ತೊಮ್ಮೆ ತುಂಬ ಧನ್ಯವಾದ. ಎಲ್ಲರೂ ನೋಟ್ ಮಾಡ್ಕೊಂಡು ನಿಮ್ಗೆ ಯಾವ ಬೇಕಾಗುತ್ತೆ. ಗೋದಂತಿ ಭಸ್ಮ ಅಂತ ಸಿಗುತ್ತೆ. ಗೋದಂತಿ ಭಸ್ಮ ಅದು ಬ್ಯಾಕ್ ಮೇಲೆ ಹರ್ತಾಳ್ ಅಂತ ಹಿಂದಿನಲ್ಲಿರುತ್ತೆ. ಹರ್ತಾಳ್ ಅಂತ
ಅಂತ ಬೈದ್ಯನಾಥ್ ಕಂಪನಿದಂತೂ ಸಿಕ್ಕೇ ಸಿಗುತ್ತೆ ಆಯ್ತಲ್ಲ. ಏನಿಲ್ಲ ನೋಡಿ, ಅದು ಡಬ್ಬಿ ದಪ್ಪ ಇರುತ್ತೆ. ಏನಪ್ಪ ಅದು ತುಂಬ ಇಲ್ಲ ಅಂತ ನೀವು ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಸಣ್ಣ ಸಾಶೆ ನೀವು ತಲೆಗೆ ಹಚ್ಕೊತೀರ, 2 ರೂಪಾಯಿ ಕೊಟ್ಟು ಕೊಡ್ತಾರೆ ನೋಡಿ, ಆ ಥರ ಸಣ್ಣ ಸಾಶೆ ಇರುತ್ತೆ ಒಳಗೆ. ಅದ್ರಲ್ಲಿ ಭಸ್ಮ ಇರುತ್ತೆ. ಇದು ಹುಷಾರಾಗಿ ಕಟ್ ಮಾಡಿ ಒಂದು 2 ಚಿಟಿಕೆ ತಗೊಂಡು ತುಪ್ಪದಲ್ಲಿ ರಂಗಿಸ್ಬಿಟ್ಟು ನೆಕ್ ಬಿಡಿ. ಊಟಕ್ಕೆ ಮಾತಾಡ್ಕೊಂಡು ಆಮೇಲೆ ಅಂತ ತಗೊಳ್ಳಿ, ತೊಂದರೆ ಇಲ್ಲ. ದಿನಕ್ಕೆ ಒಂದು 2 ಸಲ ಬೆಳಗ್ಗೆ ಸಂಜೆ ತಗೊಳ್ಳಿ. ಗೊತ್ತಾಯ್ತಮ್ಮ? ಅಷ್ಟು ಮಾಡಿ ಪಿಲ್ಸ್ ಟೋನೋ DONO ಟೋನೋ ಪಿಲ್ಸ್ ಬೇರೆ ಯಾವುದೇ ಆಯುರ್ವೇದ ಶಾಪಲ್ಲಿ ಸಿಕ್ಕೋಲ್ಲ. ಸದ್ವೈತಿ ಶಾಲಾ ನಂಜನಗೂಡು ಶಾಪಲ್ಲೇ ಸಿಗೋದು, ಬೇರೆ ಯಾರೋ ಅವ್ರಿಗೆ ಕೊಡಲ್ಲ. ಅವ್ರ ಹತ್ರ ಕೇಳಿ ಆ ಶಾಪಲ್ಲಿ. ಅದನ್ನೇ ನೀವು ದಿನಕ್ಕೆ 2 ಸಲ 4 ಸಲ ತಿಂದರೂ ನೋ ಆಹಾರ. ನೀವು ಎಲ್ಲಿ ಹಾಕೋದ್ರ ಜೊತೆ ಇಟ್ಕೊಂಡಿದ್ದೀರಿ. ಪ್ರಾತ್ಯಕ್ಷಿಕೆ ತೋರಿಸಿದ್ದಾಗಿದೆ. ಎಲ್ಲರೂ ಗರಿಕೆ ಜ್ಯೂಸನ್ನು ಕೊಡ್ತಿದ್ದೀವಿ. ಜೊತೆಗೆ ತಾವೆಲ್ಲರೂ ಗರಿಕೆ ಹುಲ್ಲನ್ನು ತೊಗೊಂಡು ಹೋಗಿದ್ದೀರಿ, ಪುಟ್ಟ ಹೊರೆಗಳು ತಾವೆಲ್ಲರೂ ಭಾಳಷ್ಟು ಜನ ಅದನ್ನು ಉಪಯೋಗಿಸ್ತಾ ಬಂದಿದ್ದೀರಿ ಇನ್ನೂ ಕೂಡ ಅಂತ ಅಂದ್ಕೊಂಡಿದ್ದೀನಿ. ಸೊ ಡೈಜೆಷನ್, ಅಸಿಮಿಲೇಷನ್ ಆ್ಯಂಡ್ ಎಲಿಮಿನೇಷನ್ ಇವು 3 ಸರಿಯಾಗಿ ಆಗ್ತಾಯಿದ್ರೆ ನಮಗೆ ಆರೋಗ್ಯ ಚೆನ್ನಾಗಿದೆ. ಆಯುರ್ವೇದದಲ್ಲಿ ಹೇಳ್ತಾರೆ ಏನೋ ಯಾಮಯುಗ್ಮಂ ನಾಲಂಘಹಿ. ಈ ಪ್ರಕೃತಿ ಚಿಕಿತ್ಸೆ ಕ್ರಮಗಳನ್ನು ಅನುಸರಿಸೋಕೆ ಮೊದಲು ಬೆಳಗ್ಗೆ 8 ಗಂಟೆಗೆ ಒಂದು ಕಷಾಯ ಕೊಡ್ತಾರೆ. ಪುದೀನ ಕಷಾಯನೋ, ಕೊತ್ತಂಬರಿ ಕಷಾಯನೋ, ಈ ಥರ ಯಾವುದಾದ್ರು ಒಂದು ಕೊಡ್ತಾರೆ. ಆನಂತರ ಧನಿಯಾ ಕಷಾಯ ಈ ಥರ. ಪುನಃ 2 ಗಂಟೆಗೆ ಒಂದು ಕಷಾಯ ಕೊಡ್ತಾರೆ. ಗೊತ್ತಾಯ್ತಲ್ಲ? 11 ಗಂಟೆಗೆ ಊಟ ಕೊಟ್ಟರೆ ಸಂಜೆ 5 ಗಂಟೆಗೆ ಊಟ. ಈ ರೀತಿ ಮಾಡಿದರೆ ಯಾವ ತೊಂದರೆ ಇಲ್ಲ. ಇಲ್ಲ ರಾತ್ರಿ ಬೇಗ ಊಟ ಆಗ್ಬಿಡ್ತೀವಿ ಸರ್, ನಾನು ಇರೋಕ್ಕಾಗಲ್ಲ ಅಂತಂದರೆ ಬೇಯಿಸಿದ ತರಕಾರಿಗಳು ಇಟ್ಕೊಳ್ಳಿ. ಹಬೆಯಲ್ಲಿ ಬೇಯಿಸಿದ ತರಕಾರಿಗಳು, ಇಡ್ಲಿ ಬೇಯಿಸ್ತಿಲ್ಲ ಆ ಥರ. ಅದು ಊಟ ಮಾಡಿ ಒಂದು 4 ಗಂಟೆ ಆಗಿರಲೇಬೇಕು. ಇದಾಯ್ತಲ್ಲ, 4 ಗಂಟೆ ಆಗಿರಲೇಬೇಕು. ಪುನಃ ರಾತ್ರಿ ಊಟ ಮಾಡಿ ಮಲಗುವಾಗ 2 ಅವರ್ಸ್ ಬಿಟ್ಟು 2 ಗಂಟೆ ಕಾಲ ಬಿಟ್ಟು ನಾವು ನಿದ್ರೆ ಹೋಗಬೇಕು. ಅಲ್ಲಿಗೆ ಸಾಕಷ್ಟು ಡೈಜೆಷನ್ ಆಗಿರಬೇಕು. ಆಗ 3 ಚೆನ್ನಾಗಿತ್ತು. ಜ್ಯೂಸ್ ತಯಾರು ಮಾಡಿಸಿ ಕೊಡ್ಸೋಣ ಅಂತ ಮಾಡಿದ್ದು, ಆದರೆ ಆಗ್ತಾಯಿಲ್ಲ. ಆದರೆ ತಾವು ಮನೆಯಲ್ಲೇ ಇದನ್ನೆಲ್ಲ ಈ ರೀತಿ ಮಾಡಿ ಅದರ ಪೂರ್ಣ ಪ್ರಯತ್ನ ಪಡ್ಕೊಳ್ಳಿ ಅಂತ ನಾನು ಬಗ್ಗೆ ಹೇಳ್ತಾ, ಎಲ್ಲರೂ ಶ್ರೀರಾಮ ಎಲ್ಲರಿಗೂ ಸಹ ಉತ್ತಮ ಆರೋಗ್ಯ ನೆಮ್ಮದಿ ಎಲ್ಲವನ್ನು ಕಂಡು ಕೇಳ್ಬಿಟ್ಟು, ಅದೇ ಅಷ್ಟೇ ಅಲ್ಲದೆ ನಮ್ಮ ಶ್ರೀರಾಮ ಮಂದಿರದ ಅಧ್ಯಕ್ಷರು, ಎಲ್ಲ ಸಮಿತಿಯ ಎಲ್ಲ ಸದಸ್ಯರುಗಳು, ಕಮಿಟಿ ಸದಸ್ಯರುಗಳು ಎಲ್ಲರಿಗೂ ಒಳ್ಳೆಯ ಆರೋಗ್ಯ, ಉತ್ತಮ ಆರೋಗ್ಯ ನೆಮ್ಮದಿ ಹೆಚ್ಚಿಸಿ ಇನ್ನೂ ಹೆಚ್ಚು ಅವರು ಕಾರ್ಯಕ್ರಮಗಳು ಮಾಡುವಂಥ ಆಗಲಿ ಅಂತ ನಾನು ಆಶಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು.